ಕಾಂಗ್ರೆಸ್ನಲ್ಲೂ ಸಾಲು ಸಾಲು ಸಮಸ್ಯೆ, ಬಿಜೆಪಿಯಲ್ಲೂ ಸಾಲು ಸಾಲು ಸಮಸ್ಯೆ, ರಾಜ್ಯದಲ್ಲೂ ಸಾಲು ಸಾಲು ಸಮಸ್ಯೆ. ಓಕೆ, ಇವೆಲ್ಲವನ್ನು ಮೀರಿ ಇವತ್ತು ಕಾಂಗ್ರೆಸ್ ಅದ್ದೂರಿ ಸಮಾವೇಶ ಮಾಡ್ತು. ಆದರೆ ಕಾಂಗ್ರೆಸ್ ಸಮಾವೇಶದಲ್ಲಿ ಮಿಂಚಿದ್ದು ಮಾತ್ರ ಬಿಜೆಪಿಯ ಓರ್ವ ಶಾಸಕ ಎಚ್.ಡಿ. ಸೋಮಶೇಖರ್. ಅವರನ್ನು ಪಕ್ಷದ ಕಿತ್ತಾಕ್ಬೋದಲ್ಲ, ಬಿಜೆಪಿಗೆ ಧೈರ್ಯನೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಮೊದಲು ಈ ರಿಪೋರ್ಟ್ ನೋಡಿ. ಕಾಂಗ್ರೆಸ್ ಸಮಾವೇಶದಲ್ಲೂ ಅದೇ ರಾಗ, ಅದೇ ತಾಳ. ಬೆಳಗಾವಿಯಲ್ಲೂ ಡಿಕೆ ಶಿವಕುಮಾರ್ ಸಿಎಂ ಕೂಗು. ಇವತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯಿತು. ಅಲ್ಲೂ ಡಿಕೆಶಿ ಫೋಟೋ ಹಿಡಿದು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಡಿಕೆಶಿ ಅನ್ನೋ ಘೋಷಣೆ ಕೂಗಲಾಯಿತು. ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿ ಶಾಸಕ ಭಾಗಿ. ಯಶವಂತಪುರ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಮೂಲಕ ಬಿಜೆಪಿ ಜೊತೆಗೆ ಕಾಂಗ್ರೆಸ್ ನಾಯಕರಲ್ಲಿ ಅಚ್ಚರಿ ಮೂಡಿಸಿದ್ದಾರೆ. ಬಿಜೆಪಿಯವ್ರಿಗೂ ಸ್ವಲ್ಪ ಮಹಾತ್ಮ ಗಾಂಧಿಯವ್ರಿಗೂ ಅಷ್ಟೇ ತಾನೆ. ನಾವೆಲ್ಲ ಮೂಲ ಕಾಂಗ್ರೆಸ್ನವರು, ಮಹಾತ್ಮ ಗಾಂಧಿ ಅನುಯಾಯಿಗಳು. ಅದರಿಂದ ಮಹಾತ್ಮ ಗಾಂಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ, ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ. ಸೋನಿಯಾ ರೀತಿ ತ್ಯಾಗ ಮಾಡಲು ಸಾಧ್ಯನಾ? ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಕುಳಿಸ್ಬಿಟ್ರು ಪ್ರಧಾನಮಂತ್ರಿಯಾಗಿ. ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡಕ್ಕೆ ತಯಾರಿದ್ದೇವ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಕರ್ನಾಟಕದಲ್ಲೂ ಅದಾನಿ ಬಗ್ಗೆ ಪ್ರಿಯಾಂಕಾ ಮಾತು. आपने अडानी का नाम सुना है, सुना होगा कि अडानी जी वो उद्योगपति हैं जिनको इस देश की सारी संपत्ति सौंप दी गई है. जब हम संसद में चीखते चिल्लाते हैं कि इनके खिलाफ अमेरिका में केस है, उसकी जांच करो, तो हमारा मुंह बंद किया करने की कोशिश होती है. ಕಾಂಗ್ರೆಸ್ ಸಮಾವೇಶದಲ್ಲಿ ಕಾಂಗ್ರೆಸ್ಸಿಗರಿಗಿಂತ ಬೇರೆಯವರೇ ಮಿಂಚಿದ್ರು. ಅದಾನಿ ಜೊತೆ ಎಸ್.ಟಿ. ಸೋಮಶೇಖರ್ ವೈರಲ್ ಆದ್ರು. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲೂ ಸಾಲು ಸಾಲು ಸಮಸ್ಯೆ, ಬಿಜೆಪಿಯಲ್ಲೂ ಸಾಲು ಸಾಲು ಸಮಸ್ಯೆ, ರಾಜ್ಯದಲ್ಲೂ ಸಾಲು ಸಾಲು ಸಮಸ್ಯೆ. ಓಕೆ, ಇವೆಲ್ಲವನ್ನು ಮೀರಿ ಇವತ್ತು ಕಾಂಗ್ರೆಸ್ ಅದ್ದೂರಿ ಸಮಾವೇಶ ಮಾಡ್ತು. ಆದರೆ ಕಾಂಗ್ರೆಸ್ ಸಮಾವೇಶದಲ್ಲಿ ಮಿಂಚಿದ್ದು ಮಾತ್ರ ಬಿಜೆಪಿಯ ಓರ್ವ ಶಾಸಕ ಎಚ್.ಡಿ. ಸೋಮಶೇಖರ್. ಅವರನ್ನು ಪಕ್ಷದ ಕಿತ್ತಾಕ್ಬೋದಲ್ಲ, ಬಿಜೆಪಿಗೆ ಧೈರ್ಯನೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಮೊದಲು ಈ ರಿಪೋರ್ಟ್ ನೋಡಿ. ಕಾಂಗ್ರೆಸ್ ಸಮಾವೇಶದಲ್ಲೂ ಅದೇ ರಾಗ, ಅದೇ ತಾಳ. ಬೆಳಗಾವಿಯಲ್ಲೂ ಡಿಕೆ ಶಿವಕುಮಾರ್ ಸಿಎಂ ಕೂಗು. ಇವತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯಿತು. ಅಲ್ಲೂ ಡಿಕೆಶಿ ಫೋಟೋ ಹಿಡಿದು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಡಿಕೆಶಿ ಅನ್ನೋ ಘೋಷಣೆ ಕೂಗಲಾಯಿತು. ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿ ಶಾಸಕ ಭಾಗಿ. ಯಶವಂತಪುರ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಮೂಲಕ ಬಿಜೆಪಿ ಜೊತೆಗೆ ಕಾಂಗ್ರೆಸ್ ನಾಯಕರಲ್ಲಿ ಅಚ್ಚರಿ ಮೂಡಿಸಿದ್ದಾರೆ. ಬಿಜೆಪಿಯವ್ರಿಗೂ ಸ್ವಲ್ಪ ಮಹಾತ್ಮ ಗಾಂಧಿಯವ್ರಿಗೂ ಅಷ್ಟೇ ತಾನೆ. ನಾವೆಲ್ಲ ಮೂಲ ಕಾಂಗ್ರೆಸ್ನವರು, ಮಹಾತ್ಮ ಗಾಂಧಿ ಅನುಯಾಯಿಗಳು. ಅದರಿಂದ ಮಹಾತ್ಮ ಗಾಂಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ, ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ. ಸೋನಿಯಾ ರೀತಿ ತ್ಯಾಗ ಮಾಡಲು ಸಾಧ್ಯನಾ? ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಕುಳಿಸ್ಬಿಟ್ರು ಪ್ರಧಾನಮಂತ್ರಿಯಾಗಿ. ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡಕ್ಕೆ ತಯಾರಿದ್ದೇವ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಕರ್ನಾಟಕದಲ್ಲೂ ಅದಾನಿ ಬಗ್ಗೆ ಪ್ರಿಯಾಂಕಾ ಮಾತು.
आपने अडानी का नाम सुना है, सुना होगा कि अडानी जी वो उद्योगपति हैं जिनको इस देश की सारी संपत्ति सौंप दी गई है। जब हम संसद में चीखते चिल्लाते हैं कि इनके खिलाफ अमेरिका में केस है, उसकी जांच करो, तो हमारा मुंह बंद किया करने की कोशिश होती है। ಕಾಂಗ್ರೆಸ್ ಸಮಾವೇಶದಲ್ಲಿ ಕಾಂಗ್ರೆಸ್ಸಿಗರಿಗಿಂತ ಬೇರೆಯವರೇ ಮಿಂಚಿದ್ರು. ಅದಾನಿ ಜೊತೆ ಎಸ್ಟಿ ಸೋಮಶೇಖರ್ ವೈರಲ್ ಆದ್ರು. ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲೂ ಸಾಲು ಸಾಲು ಸಮಸ್ಯೆ, ಬಿ ಜೆ ಪಿಯಲ್ಲೂ ಸಾಲು ಸಾಲು ಸಮಸ್ಯೆ, ರಾಜ್ಯದಲ್ಲೂ ಸಾಲು ಸಾಲು ಸಮಸ್ಯೆ. ಓಕೆ, ಇವೆಲ್ಲವನ್ನು ಮೀರಿ ಇವತ್ತು ಕಾಂಗ್ರೆಸ್ ಅದ್ದೂರಿ ಸಮಾವೇಶ ಮಾಡ್ತು. ಆದರೆ ಕಾಂಗ್ರೆಸ್ ಸಮಾವೇಶದಲ್ಲಿ ಮಿಂಚಿದ್ದು ಮಾತ್ರ ಬಿ ಜೆ ಪಿಯ ಓರ್ವ ಶಾಸಕ ಎಚ್ ಟಿ ಸೋಮಶೇಖರ್. ಅವರನ್ನು ಪಕ್ಷದ ಕಿತ್ತಾಕ್ಬೋದಲ್ಲ, ಬಿ ಜೆ ಪಿಗೆ ಧೈರ್ಯನೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಮೊದಲು ಈ ರಿಪೋರ್ಟ್ ನೋಡಿ. ಕಾಂಗ್ರೆಸ್ ಸಮಾವೇಶದಲ್ಲೂ ಅದೇ ರಾಗ, ಅದೇ ತಾಳ. ಬೆಳಗಾವಿಯಲ್ಲೂ ಡಿಕೆ ಶಿವಕುಮಾರ್ ಸಿಎಂ ಕೂಗು. ಇವತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯಿತು. ಅಲ್ಲೂ ಡಿಕೆಶಿ ಫೋಟೋ ಹಿಡಿದು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಡಿಕೆಶಿ ಅನ್ನೋ ಘೋಷಣೆ ಕೂಗಲಾಯಿತು. ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿ ಶಾಸಕ ಭಾಗಿ. ಯಶವಂತಪುರ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಮೂಲಕ ಬಿಜೆಪಿ ಜೊತೆಗೆ ಕಾಂಗ್ರೆಸ್ ನಾಯಕರಲ್ಲಿ ಅಚ್ಚರಿ ಮೂಡಿಸಿದ್ದಾರೆ. ಬಿಜೆಪಿಯವ್ರಿಗೂ ಸ್ವಲ್ಪ ಮಹಾತ್ಮ ಗಾಂಧಿಯವ್ರಿಗೂ ಅಷ್ಟೇ ತಾನೆ. ನಾವೆಲ್ಲ ಮೂಲ ಕಾಂಗ್ರೆಸ್ನವರು, ಮಹಾತ್ಮ ಗಾಂಧಿ ಅನುಯಾಯಿಗಳು. ಅದರಿಂದ ಮಹಾತ್ಮ ಗಾಂಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ, ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ. ಸೋನಿಯಾ ರೀತಿ ತ್ಯಾಗ ಮಾಡಲು ಸಾಧ್ಯನಾ? ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಕುಳಿಸ್ಬಿಟ್ರು ಪ್ರಧಾನಮಂತ್ರಿ. ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡಕ್ಕೆ ತಯಾರಿದ್ದೇವಾ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಕರ್ನಾಟಕದಲ್ಲೂ ಅದಾನಿ ಬಗ್ಗೆ ಪ್ರಿಯಾಂಕಾ ಮಾತು. आपने अडानी का नाम सुना है, सुना होगा कि अडानी जी वो उद्योगपति हैं जिनको इस देश की सारी संपत्ति सौंप दी गई है। जब हम संसद में चीखते चिल्लाते हैं कि इनके खिलाफ अमेरिका में केस है, उसकी जांच करो, तो हमारा मुंह बंद किया करने की कोशिश होती है. ಕಾಂಗ್ರೆಸ್ ಸಮಾವೇಶದಲ್ಲಿ ಕಾಂಗ್ರೆಸ್ಸಿಗರಿಗಿಂತ ಬೇರೆಯವರೇ ಮಿಂಚಿದ್ರು. ಅದಾನಿ ಜೊತೆ ಎಸ್ಟಿ ಸೋಮಶೇಖರ್ ವೈರಲ್ ಆದ್ರು. ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ.